ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನು ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಪರಂಗಿಕಾಯಿನ ಬಳಸ್ಕೊಂಡು ಒಂದೊಳ್ಳೆ ರೀತಿಯ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಹಾಗಾದರೆ ತಡ ಮಾಡೋದು ಬೇಡ, ಯಾವ ರೀತಿ ಗೊಜ್ಜನ್ನ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ನನ್ನ ಎಲ್ಲ ವಿಡಿಯೋನು ಕೂಡ ಕೊನೆವರೆಗೂ ವಾಚ್ ಮಾಡಿ. ಫ್ರೆಂಡ್ಸ್, ನಾವು ಪರಂಗಿಕಾಯಿ ಹೀಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಪರಂಗಿಕಾಯಿನ ನಾವು ಒಂದು ಗೊಜ್ಜೋ ಇಲ್ಲಾಂದರೆ ಪಲ್ಯನ ಮಾಡಿಕೊಂಡು ತಿನ್ನಲ್ಲ. ಹಾಗಾಗಿ ಅದರಲ್ಲಿ ಈಟಿನಂಶ ಇರೋದ್ರಿಂದ ಅದು ಬ್ಯಾಲೆನ್ಸ್ ಆಗಬೇಕು ಅಂತೇಳಿ ನಾನಿಲ್ಲಿ ಪರಂಗಿಕಾಯಿ ಜೊತೆಗೆ ತಗಣಿಕಾಳು ಅಂದರೆ ಅಲಸಂದಿ ಕಾಳನ್ನ ಬಳಸ್ಕೊಂಡು ನಾನಿಲ್ಲಿ ಗೊಜ್ಜನ್ನ ಮಾಡ್ಕೋತಾ ಇದ್ದೀನಿ. ಇದು ಅಲಸಂದಿ ಕಾಳಲ್ಲಿ ಸ್ವಲ್ಪ ತಂಪಿನಂಶ ಇರುತ್ತೆ, ಹಾಗಾಗಿ ಎರಡೂ ಕೂಡ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂದಿನ ದಿನ ನೈಟೇನೆ ನಾನಿಲ್ಲಿ ತಗಣಿಕಾಳು ಅಂದರೆ ಅಲಸಂದಿ ಕಾಳನ್ನ ನೆನೆಸ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಪರಂಗಿಕಾಯಿನೂ ಕೂಡ ಅಷ್ಟೇ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ನಾವು ಮಸಾಲೆನ ರುಬ್ಕೋಬೇಕು. ಮಸಾಲ ರುಬ್ಬೋದಕ್ಕೆ ನಾನಿಲ್ಲಿ ಒಂದೆರಡು ಸಣ್ಣದಾದಂಥ ಈರುಳ್ಳಿ, ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದೆರಡು ಹಸಿರುಮೆಣ್ಸಿನ್ಕಾಯಿ ಅಂತ ಅಂದರೆ ಹಸಿರುಮೆಣ್ಸಿನ್ಕಾಯಿ ಯಾಕಪ್ಪ ಅಂತ ಅಂದರೆ ಪರಂಗಿಕಾಯಿ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಹಸಿರುಮೆಣ್ಸಿನ್ಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ಚಕ್ಕೆ, ಲವಂಗ, ಒಂದು ಏಲಕ್ಕಿ ಮತ್ತು ಸ್ವಲ್ಪ ಹುರಿಗಡಲೆ, ಸ್ವಲ್ಪ ಕಾಯಿ, ಶುಂಠಿ, ಇನ್ನು ಮನೇಲೆ ಮಾಡಿರ್ತಕ್ಕಂಥ ಮಟನ್ ಸಾಂಬಾರು ಪೌಡ್ರು ಸ್ವಲ್ಪ, ಅದ್ರ ಜೊತೆಗೇ ನಾನಿಲ್ಲಿ ಗಸಗಸೆನೂ ಕೂಡ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆನೂ ಕೂಡ ತೊಗೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ನಾನಿಲ್ಲಿ ಈರುಳ್ಳಿ, ಸ್ವಲ್ಪ ಟೊಮೊಟೊನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ರುಬ್ಬಕ್ಕೆ ಟೊಮೊಟೊನ ಹಾಕ್ತಾಯಿಲ್ಲ. ಪರಂಗಿಕಾಯಿ ಸ್ವಲ್ಪ ಸ್ವೀಟ್ ಇರೋದ್ರಿಂದ ಟೊಮೊಟೊನ ಜಾಸ್ತಿ ಯೂಸ್ ಮಾಡ್ತು ಅಂತ ಅಂದರೆ ಜಾಸ್ತಿ ಸ್ವೀಟ್ ಬಂದುಬಿಡುತ್ತೆ ಗೊಜ್ಜು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಒಗ್ಗರಣೆಗೆ ಮಾತ್ರ ತೊಗೊಂಡಿದ್ದೀನಿ. ಇನ್ನಿಷ್ಟು ನಾನಿಲ್ಲಿ ಏನೇನು ಮಸಾಲ ಐಟಮ್ ಎಲ್ಲ ತೊಗೊಂಡಿದ್ದೆ ಅದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೋತಾ ಇದ್ದೀನಿ. ಇನ್ನು ರುಬ್ಕೊಂಡ ನಂತರ ನಾವಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅಂತ ಅಂದರೆ ಕುಕ್ಕರ್ನಲ್ಲಿ ಮಾಡ್ಕೋತು ಅಂತ ಅಂದರೆ ಬೇಗನೆ ಆಗೋಗುತ್ತೆ. ಒಂದು 2-3 ವಿಸಲ್ ಕೂಗಿಸ್ಕೊಡ್ತು ಅಂತ ಅಂದರೆ ಚೆನ್ನಾಗಿ ಹೊಂದ್ಕೊಂಡು, ಅಂದರೆ ಏನು ಪರಂಗಿಕಾಯಿ ಮತ್ತು ಕಾಳಿಗೆ ಮಸಾಲೆ ಎಲ್ಲ ಹೊಂದ್ಕೊಂಡು ಚೆನ್ನಾಗಿರುತ್ತೆ. ಅಷ್ಟು ತೆಳುನೂ ಆಗಲ್ಲ ಮತ್ತು ಗಟ್ಟಿನೂ ಬರಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕುಕ್ಕರ್ನಲ್ಲೇ ಗೊಜ್ಜನ್ನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕಿ ನಾವೇನು ಒಗ್ಗರಣೆಗೆ ಟೊಮೊಟೊ ಮತ್ತು ಈರುಳ್ಳಿನ ತೊಗೊಂಡಿದ್ವಲ್ಲ, ಆ ಟೊಮೊಟೊ ಈರುಳ್ಳಿನೂ ಕೂಡ ಹಾಕಿ ಪರಂಗಿ ಹಣ್ಣನ್ನು ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಿ, ಅದ್ರ ಜೊತೆಗೆ ನಮ್ಮ ಕಡೆ ನಾವು ತಗಣಿಕಾಳು ಅಂತೀವಿ, ಅಲಸಂದಿ ಕಾಳು ಏನು ನೆನೆಸಿಟ್ಟಿರ್ತಿದ್ವಲ್ಲ ಅಲಸಂದಿ ಕಾಳು ಅದನ್ನು ಹಾಕ್ಕೊಂಡಿದ್ದೀನಿ. ಇನ್ನು ನೆನೆಸಿಡಲಿಲ್ಲ ಅಂದರೆ ಅದು ಬೇಗ ಬೇಯಲ್ಲ. ಹಾಗಾಗಿ ಒಂದು ಓವರ್ ನೈಟ್ ನೆನೆಸಿಟ್ಕೊಬಿಡ್ತು ಅಂತ ಅಂದರೆ ಒಂದು 2-3 ವಿಸಲ್ ಕೂಗೋಷ್ಟರಲ್ಲಿ ಅಲಸಂದಿ ಕಾಳು ಬೆಂದೋಗುತ್ತೆ. ಹಾಗಾಗಿ ನಾನಿಲ್ಲಿ ಎಲ್ಲನೂ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ನಾವೇನು ರುಬ್ಕೊಂಡಿದ್ವಲ್ಲ ಮಸಾಲ ಎಲ್ಲ ಐಟಮ್ ಹಾಕಿ ಅದನ್ನು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಮನೇಲಿ ಮಟನ್ ಸಾಂಬಾರು ಪೌಡರ್ನ ಮಾಡ್ಕೊತು ಅಂತ ಅಂದರೆ ಅಂಗಡಿಲಿ ತರದೇ ಮನೇಲಿ ಮಾಡ್ಕೊತು ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಘಮ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನು ನೆಕ್ಸ್ಟು ಯಾವಾಗಾದರೂ ಪುಡಿ ಖಾಲಿ ಆದಾಗ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿ ಮಟನ್ ಸಾಂಬಾರು ಪೌಡರ್ನ ಮನೇಲೇ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಇನ್ನು ನಾನಿಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು, ಗೊಜ್ಜಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂಡು, ಗೊಜ್ಜು ಅತಿ ತೆಳುವಾಗೂ ಇರಬಾರ್ದು ಹಾಗೆಯೇ ಅತಿ ಗಟ್ಟಿಯಾಗೂ ಇರಬಾರ್ದು. ಆ ಹದದಲ್ಲಿ ನಾನಿಲ್ಲಿ ನೀರನ್ನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ನೆಕ್ಸ್ಟು ಮಿಕ್ಸ್ ಮಾಡ್ಕೊಂಡು ನಂತರ ಸ್ವಲ್ಪ ಕುದಿ ಬರೋದಕ್ಕೆ ಬಿಡ್ತಾಯಿದ್ದೀನಿ. ಕುದಿ ಬಂದ ನಂತರ ನಾನಿಲ್ಲಿ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ನಾನಿಲ್ಲಿ 3-4 ವಿಸಲ್ಲು ಇದನ್ನು ಕೂಗಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದೊಳ್ಳೆ ಕಾಂಬಿನೇಷನ್ನು ಚಪಾತಿ, ಇಡ್ಲಿ, ದೋಸೆ ಯಾವುದ್ರ ಜೊತೆನಾದರೂ ತಿನ್ಬೋದು, ನಾವು ರೊಟ್ಟಿ ಯಾವುದ್ರ ಜೊತೆನಾದರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಹಿತ್ತಲಲ್ಲೇ ಇರುತ್ತೆ ಪರಂಗಿ ಗಿಡ, ಅದರಿಂದ ಕಾಯಿನ ತೊಗೊಂಡು ನಾವು ಈ ರೀತಿ ಒಂದು ಗೊಜ್ಜನ್ನ ಮಾಡ್ಕೊತು ಅಂತ ಅಂದರೆ ಒಂದು ಬೆಳಗಿನ ತಿಂಡಿಗೆ ಆಗಿಬಿಡುತ್ತೆ ನಮಗೆ. ಮತ್ತು ನೈಟು ಏನಾದರೂ ಚಪಾತಿ ರೊಟ್ಟಿ ಮಾಡ್ಕೊತೀವಿ ಅಂದರೆ ನೈಟ್ ಅಡುಗೆಗೂ ಕೂಡ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಗೊಜ್ಜು ಪ್ರಿಪೇರ್ ಆಗಿದೆ ಅಂತ. ಚೆನ್ನಾಗಿ ಬೆಂದು ಕೂಡ ಇತ್ತು, ಹಾಗೇ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಯಾವುದೇ ರೀತಿಯ ಹೀಟು ಮತ್ತು ಕೈಕಾಲು ಉರಿ ಪರಂಗಿಕಾಯಿ ತಿಂದರೆ ಅಂತ ಅಂತಿರಲ್ಲ, ಅದು ಯಾವ ರೀತಿಯೂ ಕೂಡ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ.